ಸಿಎಂ ಸಿದ್ದರಾಮಯ್ಯ ಅವರು ಮೂಡ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆಂದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಹೊರಡಿಸಿದ್ದಾರೆ. ಈ ಸಂಬಂಧ ಕಾಂಗ್ರೆಸ್ ನಾಯಕರಿಂದ ವಿಧಾನಸೌಧದ ಗಾಂಧಿ ಪ್ರತಿಮೆಯಿಂದ ರಾಜಭವನ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಎಲ್ಲ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ರಾಜ್ಯಪಾಲರ ವಿರುದ್ಧ ಧಿಕ್ಕಾರ ಕೂಗಿದರು. ಈ ವೇಳೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮುಖಂಡರಾದ ಬಿಸಿ ಮುನ್ರಾಜ್ ಅವರು ಮಾತನಾಡಿ, ರಾಜ್ಯಪಾಲರು ಸಿಎಂ ವಿರುದ್ಧ ರಾಜಕೀಯ ಮಾಡಲು ಹೊರಟಿದ್ದಾರೆ, ಇದನ್ನು ಜನ ಒಪ್ಪುವುದಿಲ್ಲ ಎಂದು ಇದೇ ವೇಳೆ ತಿಳಿಸಿದರು. ಇನ್ನು ರಾಜ್ಯಪಾಲರ ನಡೆ ಸರಿಯಿಲ್ಲ, ಇದೊಂದು ರಾಜಕೀಯ ಪಿತೂರಿ ಎಂದು ಇದೇ ವೇಳೆ ರಾಜ್ಯಪಾಲರ ವಿರುದ್ಧ ಗರಂ ಆದರು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿರ್ಬೋದು, ಏನು ಸಚಿವರಿದ್ದಾರೆ ಅವ್ರದ್ದೇ ಆದಂಥ ಒಂದೊಂದು ದೃಷ್ಟಿಗಳಿದೆ, ಅವ್ರದ್ದೇ ಆದಂಥ ಒಂದು ಕಾರ್ಯಚಟುವಟಿಕೆಗಳಿದೆ. ರಾಜ್ಯಪಾಲರು ಈಗ ರಾಜಕೀಯ ಮಾಡೋಕ್ಕೆ ಹೋದರೆ ಯಾವ ರೀತಿ ಜನ ಒಪ್ತಾರೆ? ರಾಜ್ಯದ ಜನ ಯಾವುದೇ ಕಾರಣಕ್ಕೂ ಒಪ್ಪಲ್ಲ, ಅವ್ರನ್ನ ರಾಜ್ಯದ ಜನ ಕ್ಷಮಿಸಲ್ಲ. ಇದು ಮುಖ್ಯಮಂತ್ರಿಯವರ ಮೇಲೆ ಘೋರ ಅಪವಾದ ಅಂತಲೇ ಹೇಳಬೇಕಾಗ್ತದೆ. ಇದು ರಾಜ್ಯದ ಜನ ಸಹಿಸಲ್ಲ. ಏಕೆಂದರೆ ಈಗಾಗಲೇ ಮಾತಾಡಿರೋ ರೀತಿಯಲ್ಲಿ ಹೇಳಬೇಕು ಅಂದರೆ, ಸಿದ್ದರಾಮಯ್ಯನವರು ಒಂದು ಯಶಸ್ವಿನ ವ್ಯಕ್ತಿ, ಜನ ಪ್ರೀತಿಸ್ತಾರೆ, ಜನನಾಯಕರು. ಹಾಗಾಗಿ ಯಾವುದೇ ಕಾರಣಕ್ಕೂ ಅವರು ಇಳಿಸೋಕ್ಕಾಗಲ್ಲ, ಯಾವುದೇ ಅವರ ಮೇಲೆ ಅಪವಾದನೂ ಹೊರಿಸೋಕ್ಕಾಗಲ್ಲ. ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ. ಆ ಒಂದು ಇದರಲ್ಲಿ ಈಗಾಗಲೇ ಸಬ್ಮಿಟ್ ಮಾಡಿದ್ದಾರೆ, ನ್ಯಾಯ ನಡೀತಾ ಇದೆ ಕೋರ್ಟಲ್ಲಿ. ಮಾನ್ಯ ನ್ಯಾಯಾಧೀಶರು ಆ ವಿಚಾರವಾಗಿ ಕೈಗೆತ್ತಿಕೊಂಡಿದ್ದಾರೆ. ನ್ಯಾಯಾಧೀಶರು ಒಂದು ಒಳ್ಳೆ ಇದು ಕೊಡ್ತಾರೆ ಅಂತೇಳಿ ರಾಜ್ಯದ ಜನ ತೀರ್ಪು ಒಂದು ಕೊಡ್ತಾರೆ ಅಂತೇಳಿ ರಾಜ್ಯದ ಜನ ನಂಬಿದ್ದಾರೆ. ದಯಮಾಡಿ ರಾಜ್ಯಪಾಲರಿಗೆ ನಾವಿಷ್ಟೇ ಹೇಳೋದು, ರಾಜ್ಯದ ಜನ ಬರೀ ಕಾಂಗ್ರೆಸ್ನವರೆಲ್ಲ, ಇಡೀ ರಾಜ್ಯದ ಜನ ರಾಜ್ಯಪಾಲರನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಈ ರೀತಿಯಾದ ಒಂದು ಮೋದಿಯವರ ಒಂದು ಇದು ತಗೊಂಡು ರಾಜಕೀಯ ಮಾಡಕ್ಕೆ ಹೋಗ್ತಾ ಇದ್ದಾರೆ. ರಾಜ್ಯದ ಜನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಆ ಸಂವಿಧಾನ ಮೀರ್ತಾ ಇದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಹಾಕಿಕೊಟ್ಟಂಥ ಸಂವಿಧಾನವನ್ನು ಮೀರ್ತಾ ಇದ್ದಾರೆ. ಇದು ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ನನ್ನ ಹೆಸರು ಬಿಸಿ ಮುನಿರಾಜ್ ಅಂತ ಹೇಳಿ, ಬೆಂಗಳೂರು ನಗರ ಜಿಲ್ಲಾ ಮಾಜಿ ಪ್ರಧಾನ ಕಾರ್ಯದರ್ಶಿ, ಯಶವಂತಪುರ ಕ್ಷೇತ್ರ. ಇನ್ನು ಇದೇ ವೇಳೆ ಕೆಂಗೇರಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆ ಮಂಜುನಾಥ್ ಗೌಡರು ಮಾತನಾಡಿ, ಸಿಎಂ ಸಿದ್ದರಾಮಯ್ಯನವರಿಗೆ ನ್ಯಾಯ ಸಿಗುವ ತನಕ ಹೋರಾಟ ಬಿಡುವುದಿಲ್ಲ. ಇನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಾಜ್ಯಪಾಲರ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಲಾಗುತ್ತಿದೆ ಎಂದು ಇದೇ ವೇಳೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಿಗೆ ಹಾಗೂ ರಾಜ್ಯಪಾಲರಿಗೆ ಖಡಕ್ ಎಚ್ಚರಿಕೆಯನ್ನು ಸಹ ನೀಡಿದರು. ಬಿಡೋದಿಲ್ಲ, ಸಿದ್ದರಾಮಯ್ಯ ಅವ್ರನ್ನ ರಾಜೀನಾಮೆ ಕೊಡೋದಕ್ಕೂ ಕೂಡ ಬಿಡೋದಿಲ್ಲ. ಸತತ ಏನು ಇನ್ನು 3 ವರ್ಷ ಇದೆ ಅವಧಿ, ಅದು ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಹೊರತು ಸಿದ್ದರಾಮಯ್ಯ ಬಿಟ್ಟು ಇನ್ಯಾವುದೇ ಕಾರಣಕ್ಕೂ ಯಾರೂ ಕೂಡ ಇಳಿಸೋದಕ್ಕಾಗಲ್ಲ. ಸರಿಗ ಅಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಅಂತ ಹೇಳ್ತಿದ್ದಾರೆ ಜನ. ಈಗ ರಾಜಕಾರಣಿಗಳು ಹೇಳ್ತಿದ್ದಾರೆ, ಸೆಂಟ್ರಲಿಂದ ಹೇಳ್ತಿದ್ದಾರೆ, ಎತ್ತು ಕಟ್ಟಿದ್ದಾರೆ JDS BJP ಅವರು. ಆದರೆ ಕುಮಾರಸ್ವಾಮಿ ಅವ್ರದ್ದು 48 ಸೈಟ್ ಹಗರಣ ಆಯಿತು ಮಾಡೋದು. ಯಾಕೆ ಅದನ್ನು ತೆಗಿಲ್ಲ ಆಚೆಗೆ? ಏನಕ್ಕೆ ತೆಗಿಲಿಲ್ಲ ಆ ಒಂದು ವಿಚಾರನ? ಈಗ ಅದೇ ವಿಚಾರವಾಗಿ ಈಗ ಯಾಕೆ ರಾಜ್ಯಪಾಲರು ಅವ್ರಿಗೆ ಡೈರೆಕ್ಷನ್ ಯಾಕೆ ಕೊಡ್ತಿಲ್ಲ? ನಾವು ಮನವಿ ಮಾಡ್ಕೋತಾ ಇದ್ದೀವಿ, ಕೊಡಿ ಸ್ವಾಮಿ ಅವ್ರಿಗೂ ಕೂಡ ಅಂತ. ಯಾಕೆ ಕೊಡ್ತಿಲ್ಲ? ಕೊಡ್ಬೇಕು ತಾನೆ. ದಯವಿಟ್ಟು ರಾಜಕೀಯನ ಬಿಟ್ಟು ಅವರ ಹುದ್ದೆನ ಸರಿಸಮಾನವಾಗಿ ನ್ಯಾಯಯುತವಾಗಿ ನಡ್ಸ್ಕೊಂಡು ಹೋದ್ವಿ ಸಾಕು. ಹೋರಾಟ ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಈಗ ಆಲ್ರೆಡಿ ಸತತ ಏನು ಬಿಡದಿಯಿಂದ ನಾವು ಮೈಸೂರು ಗಂಟ ರಾಜ್ಯ ಒಂದು ಇದರಲ್ಲಿ ನಾವು ಒಂದು ಈ ಸಂಘಟನೆನ ಬಿದಿನಲ್ಲಿ ಮಾಡೋದು, ರಾಮನಗರ ಮಾಡೋದು, ಚನ್ನಪಟ್ಟಣ ಮಾಡೋದು, ಮದ್ದೂರು ಮಾಡೋದು, ಮಂಡ್ಯ ಮಾಡೋದು, ಮೈಸೂರು ಕೂಡ ಮಾಡೋದು. ಮೈಸೂರು ಅತಿ ಹೆಚ್ಚಾಗಿ ಮಾಡೋದು. ಏನು ಈ ಒಂದು ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯಕ್ಕಿಂತ ಹೆಚ್ಚಾಗಿ ಮೈಸೂರಲ್ಲಿ ಅತಿ ಹೆಚ್ಚಾಗಿ ಬೆಂಬಲ ಜನ ಸೇರಿದರು. ಲಕ್ಷಾಂತರ ಜನ ಸೇರಿದರು ಇಲ್ಲಿ ಮೈಸೂರಲ್ಲಿ. ಸಿದ್ದರಾಮಯ್ಯ ಅವ್ರನ್ನ ಅಷ್ಟು ಪ್ರೀತಿಸ್ತಾರೆ ಜನ. ಸೊ ದಯವಿಟ್ಟು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಯಾವುದೇ ಕಾರಣಕ್ಕೂ ಅಳ್ಳಾಡ್ಸೋಕ್ಕಾಗಲ್ಲ. ರಾಜ್ಯಪಾಲರೆಲ್ಲ ಸೆಂಟ್ರಲ್ ಮೋದಿಯವರಾಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ಇಲ್ಲ ಇನ್ನಿತರ ನಮ್ಮ ರಾಜ್ಯದ BJP JDS ಪಕ್ಷದ ನಾಯಕರುಗಳೇ ಆಗಿರ್ಬೋದು, ಯಾರೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಒಂದು ಕೂದಲು ಸಹ ಅಳ್ಳಾಡ್ಸೋಕ್ಕಾಗಲ್ಲ. ಯಾವುದೇ ಕಾರಣ ಅವ್ರನ್ನ ಇಳಿಸೋದಂತೂ ಕನಸಿನ ಮಾತು ಅವ್ರಿಗೆ.